ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ನಮಸ್ಕಾರ ಮತ್ತು ಸುದ್ದಿಗೆ ಸ್ವಾಗತ. ಪಾಕಿಸ್ತಾನದ ತಿರಾ ಕಣಿವೆಯಲ್ಲಿ ದುರಂತ ಘಟನೆಯೊಂದು ನಡೆದಿದ್ದು ಕನಿಷ್ಠ 30 ಮಂದಿ ಸಾವನ್ನಪ್ಪಿದ್ದಾರೆ. ಸೆಪ್ಟೆಂಬರ್ 22, 2025ರಂದು ತೆಹ್ರೀಕ್ ಎ ತಾಲಿಬಾನ್ ಪಾಕಿಸ್ತಾನ್ ಅಥವಾ ಟಿಟಿಪಿಗೆ ಸಂಬಂಧಿಸಿದ ಒಂದು ಆವರಣದಲ್ಲಿ ಸ್ಫೋಟ ಸಂಭವಿಸಿತು. ಇದು ವ್ಯಾಪಕ ವಿನಾಶಕ್ಕೆ ಕಾರಣವಾಯಿತು. ಸ್ಥಳೀಯ ಪೊಲೀಸರು ಸ್ಫೋಟವು ಬಾಂಬ್ ತಯಾರಿಸುವ ವಸ್ತುಗಳಿಂದ ಉಂಟಾದ ಅಪಘಾತ ಎಂದು ಹೇಳಿಕೊಂಡರೆ, ಅಲ್ಲಿನ ನಿವಾಸಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಸಾವಿಗೆ ಪಾಕಿಸ್ತಾನಿ ವಾಯುಪಡೆ ನಡೆಸಿದ ವೈಮಾನಿಕ ದಾಳಿಯೇ ಕಾರಣ ಎಂದು ಆರೋಪಿಸುತ್ತಿದ್ದಾರೆ. ಈ ಪರಸ್ಪರ ವಿರೋಧಿ ವರದಿಗಳು ಉದ್ವಿಗ್ನ ಪರಿಸ್ಥಿತಿಯನ್ನು ಸೃಷ್ಟಿಸಿವೆ, ಪ್ರತಿಭಟನೆಗಳು ಭುಗಿಲೆದ್ದಿವೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಬೇಡಿಕೆಗಳು ಹೆಚ್ಚುತ್ತಿವೆ. ಈ ಘಟನೆಯು ಪಾಕಿಸ್ತಾನದ ಗಡಿ ಪ್ರದೇಶಗಳಲ್ಲಿನ ಸಂಘರ್ಷದ ಅಸ್ಥಿರ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ. ನಾವು ಈ ಅಭಿವೃದ್ಧಿಶೀಲ ಕಥೆಯನ್ನು ಅನುಸರಿಸುತ್ತೇವೆ. ನೀವು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ. ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ. ಈ ಸುದ್ದಿ ವರದಿಯನ್ನು ವಿವರವಾಗಿ ವಿಶ್ಲೇಷಿಸೋಣ. ಸೆಪ್ಟೆಂಬರ್ 22, 2025ರ ಬೆಳಿಗ್ಗೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ತಿರಾ ಕಣಿವೆಯ ಮಾತುರ್ದರಾ ಪ್ರದೇಶದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿತು. ಸ್ಥಳೀಯ ಪೊಲೀಸ್ ಅಧಿಕಾರಿ ಜಫರ್ ಖಾನ್ ಅವರ ಆರಂಭಿಕ ವರದಿಗಳ ಪ್ರಕಾರ ಟೆಹ್ರೀಕ್ ಎ ತಾಲಿಬಾನ್ ಪಾಕಿಸ್ತಾನ್ ಅಂದರೆ ಟಿಟಿಪಿಗೆ ಸೇರಿದ ಆವರಣದಲ್ಲಿ ಸಂಗ್ರಹಿಸಲಾಗಿದ್ದ ಬಾಂಬ್ ತಯಾರಿಸುವ ವಸ್ತುಗಳ ಆಕಸ್ಮಿಕ ಸ್ಫೋಟದಿಂದ ಈ ದುರಂತ ಸಂಭವಿಸಿದೆ. ಖಾನ್ ಅವರ ಪ್ರಕಾರ ಈ ಆವರಣವು 2 ಟಿಟಿಪಿ ಕಮಾಂಡರ್ಗಳಾದ ಅಮನ್ ಗುಲ್ ಮತ್ತು ಮಸೂದ್ ಖಾನ್ ಅವರ ಅಡಗುತಾಣವಾಗಿತ್ತು ಮತ್ತು ಸುಧಾರಿತ ಸ್ಫೋಟಕ ಸಾಧನಗಳನ್ನು ಅಂದರೆ ಐಇಡಿಎಸ್ ತಯಾರಿಸುವ ಕಾರ್ಖಾನೆಯಾಗಿ ಇದನ್ನು ಬಳಸಲಾಗುತ್ತಿತ್ತು. ಪೊಲೀಸರು ಈ ಭಯೋತ್ಪಾದಕರು ವಸತಿ ಪ್ರದೇಶದಲ್ಲಿ ತಮ್ಮ ನೆಲೆಯನ್ನು ಸ್ಥಾಪಿಸುವ ಮೂಲಕ ನಾಗರಿಕರನ್ನು ಮಾನವ ಗುರಾಣಿಗಳಾಗಿ ಬಳಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಪೊಲೀಸರ ಈ ನಿರೂಪಣೆಯನ್ನು ಸ್ಥಳೀಯ ನಿವಾಸಿಗಳು ಮತ್ತು ವಿರೋಧ ಪಕ್ಷದ ರಾಜಕಾರಣಿಗಳು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಪಾಕಿಸ್ತಾನ್ ತೆಹ್ರೀಕ್ ಎ ಇನ್ಸಾಫ್ ಪಕ್ಷದ ಸದಸ್ಯರು ಮತ್ತು ಪ್ರಾಂತೀಯ ಅಸೆಂಬ್ಲಿ ಸದಸ್ಯ ಅಬ್ದುಲ್ ಘನಿ ಅಫ್ರೀದಿ ಸೇರಿದಂತೆ ಇತರ ಸ್ಥಳೀಯ ನಾಯಕರು ಈ ಸಾವುಗಳು ಪಾಕಿಸ್ತಾನಿ ವಾಯುಪಡೆಯ ನಡೆಸಿದ ವೈಮಾನಿಕ ದಾಳಿಯ ಪರಿಣಾಮ ಎಂದು ಆರೋಪಿಸಿದ್ದಾರೆ. JF-17 ಯುದ್ಧ ವಿಮಾನಗಳು ಚೀನಾ ನಿರ್ಮಿತ LS-6 ಬಾಂಬುಗಳನ್ನು ಹಾಕಿದವು. ಇದರಿಂದಾಗಿ ಹಲವಾರು ಮನೆಗಳು ಸಂಪೂರ್ಣವಾಗಿ ನಾಶವಾದವು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ನಾಗರಿಕರು ಸಾವನ್ನಪ್ಪಿದ್ದರು ಎಂದು ಅವರು ಹೇಳುತ್ತಾರೆ. ಮಕ್ಕಳ ದೇಹಗಳು ಸೇರಿದಂತೆ ದುಃಖಕರ ದೃಶ್ಯಗಳು ಮತ್ತು ವರದಿಗಳು ಆನ್ಲೈನ್ನಲ್ಲಿ ಹರಿದಾಡುತ್ತಿವೆ. ಇದು ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ. ಪಾಕಿಸ್ತಾನದ ಮಾನವ ಹಕ್ಕುಗಳ ಆಯೋಗವೂ ಕೂಡ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ಕೂಡಲೇ ನಿಷ್ಪಕ್ಷಪಾತ ತನಿಖೆಗೆ ಕರೆ ನೀಡಿದೆ. ಈ ಸಂಘರ್ಷವು ಈ ಪ್ರದೇಶದಲ್ಲಿ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. 2014ರ ಮಿಲಿಟರಿ ಕಾರ್ಯಾಚರಣೆಯು ಟಿಟಿಪಿಯನ್ನು ಹಿಂದಕ್ಕೆ ತಳ್ಳಿತು. ಆದರೆ 2021ರಲ್ಲಿ ಅಫ್ಘಾನ್ ತಾಲಿಬಾನ್ ಅಧಿಕಾರಕ್ಕೆ ಮರಳಿದ ನಂತರ ಅವರ ಉಪಸ್ಥಿತಿ ಮತ್ತು ದಾಳಿಗಳು ಹೆಚ್ಚಾಗಿವೆ. ಈ ಇತ್ತೀಚಿನ ಘಟನೆಯು ಪ್ರತಿಭಟನೆಗಳಿಗೆ ಮತ್ತೆ ಜ್ವಾಲೆ ಹಚ್ಚಿದೆ ಮತ್ತು ಪಾಕಿಸ್ತಾನದ ವಾಯುವ್ಯ ಗಡಿಯಲ್ಲಿ ಉಗ್ರಗಾಮಿ ಗುಂಪುಗಳು ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ನಡುವೆ ಸಿಕ್ಕಿಹಾಕಿಕೊಂಡಿರುವ ನಾಗರಿಕರ ಅಸುರಕ್ಷಿತ ಜೀವನವನ್ನು ಮತ್ತೆ ಗಮನಕ್ಕೆ ತಂದಿದೆ.